ಹಾಯ್ ಫ್ರೆಂಡ್ಸ್, ಅಸ್ತಮಾ, ಸಕ್ಕರೆ ಕಾಯಿಲೆ, ಗೊರ್ಕೆ ಸಮಸ್ಯೆ ಮತ್ತು ಥೈರಾಯ್ಡ್ ಆಮೇಲೆ ಉಸಿರಾಟದ ತೊಂದರೆ ಇದ್ರೆ ಇದೊಂದು ಆಸನ ಭಾಳ ಅಂದ್ರೆ ಭಾಳ ಉತ್ತಮವಾದ ಆಸನ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸೇತು ಬಂದಾಸನ. ಸೊ ಇದೊಂದು ಆಸನ ಮಾಡಿದ್ರೆ ಸಾಕಷ್ಟು ಅಂದ್ರೆ ಸಾಕಷ್ಟು ಲಾಭಗಳನ್ನ ನಾವು ಪಡ್ಕೋತೀವ್ರಿ. ಅದ್ರ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಬರ್ತೈತಿ. ಈಗ ಕೆಲವೊಮ್ಮೆ ನೋಡ್ರಿ, ಬೆನ್ನು ಐತಿ, ಸೇತು ಬಂದಾಸನ ಮಾಡಿರಿ, ಅದ್ರ ಬೆನ್ನು ಕಡಿಮೆ ಆಗವಲ್ತು, ಇನ್ನೂ ಹೆಚ್ಚಿಗೆ ಆಗತೈತಿ ಅಂತೀವಿ. ಯಾಕಂತಂದ್ರೆ ಸರಿಯಾದ ಕ್ರಮದಲ್ಲಿ ಮಾಡದೇ ಇರೋದಕ್ಕೆ ಬೆನ್ನು ನೋವು ಇನ್ನೂ ಉಲ್ಬಣ ಹಾಕೊಂತ ಹೋಗ್ತೈತಿ. ಅದಕ್ಕೆ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡ್ಬೇಕು ಮತ್ತೆ ಯಾರು ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೇನ್ರಿ ನಾನು. ಸೇತು ಬಂದ ಆಸನ. ಸೇತು ಅಂದ್ರೆ ಸೇತುವೆ ಅಂತ ಅರ್ಥ, ಬಂದ ಅಂದ್ರೆ ಬೀಗ ಅಂತ ಅರ್ಥ, ಆಸನ ಅಂದ್ರೆ ಭಂಗಿ. ಅಂದ್ರೆ ನಾವು ಈ ಆಸನ ಮಾಡಿದಾಗ ಸೇತುವೆ ತರ ಕಾಣುವಂತರ ಆಸನ, ಅಂದ್ರೆ ಸೇತುವೆ ತರ ನಾವು ಕಾಣೋದ್ರಿಂದ ಸೇತುವೆಯ ಭಂಗಿ ಅಂತ ಹೇಳ್ತಾರೆ ಇದನ್ನ. ಸೊ ಇದೊಂದು ಮಲಗಿ ಮಾಡುವಂತ ಆಸನ. ಸೊ ಯಾವ ರೀತಿ ಮಾಡೋದನ್ನ ತಿಳ್ಕೊಳ್ಳೋಣ್ರಿ. ಮಲ್ಕೊಂಡು ಮಾಡೋ ಆಸನ, ಮಲ್ಕೋರಿ. ಈ ಆಸನ ಮಾಡ್ತಾನೆ ಇದ್ರ ಲಾಭಗಳನ್ನ ತಿಳ್ಕೊಳ್ಳೋಣ್ರಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ರಿ ಅಂದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮಲ್ಕೊಂಡಿರ್ತೀರಿ, ಒಂದೊಂದೇ ಕಾಲನ್ನ ಫೋಲ್ಡ್ ಮಾಡ್ಕೋತೀರಿ. ಫಸ್ಟ್ ತಪ್ಪುಗಳನ್ನ ಹೇಳ್ಬಿಡ್ತೇನೆ ನಾನು, ಏನೇನ್ ಮಾಡ್ತಾರಂತಂದು ಅಥವಾ ಏನೇನ್ ತಪ್ಪು ಮಾಡಬಾರ್ದು ಅಂತ ಹೇಳಿ. ಸೊ ಕಾಲು ಈ ರೀತಿ ಫೋಲ್ಡ್ ಮಾಡಿರ್ತೀರಿ. ಸೊ ಫೋಲ್ಡ್ ಮಾಡಿದಾಗ ನಿಮ್ಮ ಹಿಪ್ಗೆ ಕಾಲುಗಳು ತಾಗಿರಬಾರ್ದು ರೀ. ಸೊ ಭಾಳಷ್ಟು ಮಂದಿ ಹಿಂಗೆ ಮಾಡ್ತಾರೆ. ಸೊ ಹಿಂಗೆ ಮಾಡೋದ್ರಿಂದ ಏನಾಗ್ತ ಹೇಳ್ರಿ, ಸೊ ಇಲ್ಲೇನು ನಮ್ದು ನೀ ಅದಾವಲ್ಲ, ಸೊ ನೀ ನಮ್ಮ ಪಾದಕ್ಕಿಂತ ಹೊರಗೆ ಬಂದು ಅವಾಗ ನಾವು ಹಿಂಗೆ ಎತ್ತದಾಗ ಏನಾಗ್ತೈತೆ ಅಂತಂದ್ರೆ ನಮ್ಮ ಪಾದಕ್ಕಿಂತ ಜಾಸ್ತಿ ಅವ ಹೊರಗೆ ಹೋಗ್ತಾವ. ಆಮೇಲೆ ನಮ್ಮ ಪಾದದ ಮೇಲೆ ಭಾಳ ಭಾರ ಬೀಳ್ತೈತಿ. ಅದಕ್ಕೆ ಏನ್ ಮಾಡ್ಬೇಕ್ರಿ ಅಂತಂದ್ರೆ ಬಲ್ಗಾಲ್ ಹಿಮ್ಮಡ, ಎಡ ಹಿಪ್ಪಿಗೆ ಎಡಗಾಲಿನ ಹಿಮ್ಮಡ ಇರಬೇಕು. ಆಮೇಲೆ ಪಾದಗಳ ಹೊರಮುಖವಾಗಿರ್ಬಾರ್ದ್ರಿ. ಈ ರೀತಿ ಅಲ್ಲ, ಪಾದ ಹೊರಮುಖವಾಗಿಲ್ಲ. ಸೊ ನೇರವಾಗಿರ್ಬೇಕು ಪಾದಗಳು. ಆಮೇಲೆ ಇಲ್ಲಿ ಗ್ಯಾಪ್ ಇರ್ಬೇಕು, ನಮ್ಮ ಹಿಪ್ಪಿಗೂ ಮತ್ತು ಕಾಲಿಗೂ ಗ್ಯಾಪ್ ಇರ್ಬೇಕ್ರಿ. ಆಮೇಲೆ ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ತೋದೊಂದು ಆಸನ ಇದು. ಸೊ ಅವಾಗ ಈಗ ಸೊಂಟ ಭಾಗವನ್ನು ಮೇಲೆತ್ತೀರಿ. ಎತ್ತೋಬೇಕಾರ ನೋಡ್ರಿ, ಈ ರೀತಿ ಕಾಲು ಅಗಲಾಗೋಂಗಿಲ್ರಿ, ಹಿಂಗೆ ಎತ್ತೋಂಗಲ್ಲ. ಸೊ ಇದು ತಪ್ಪು. ಸೊ ತಪ್ಪು ಮಾಡಿದ್ರೆ ತಪ್ಪು ರಿಸಲ್ಟ ಬರ್ತಾವ್ರಿ ನಿಮಗೆ. ಈ ರೀತಿ ಕಾಲು ಇರ್ತೈತ್ರಿ. ಈಗ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನೆ ರೀ. ಕಾಲು ಇರ್ತೈತ್ರಿ, ಫೋಲ್ಡ್ ಮಾಡ್ಕೊಂಡಿರ್ತೀರಿ. ಫಸ್ಟ್ ಬಲ ಹಿಪ್ಪಿಗೆ ಬಲ ಹಿಮ್ಮಡ, ಎಡ ಹಿಪ್ಪಿಗೆ ಎಡ ಹಿಮ್ಮಡ ಇರ್ತೈತಿ. ಮತ್ತೆ ಇಲ್ಲಿ ಗ್ಯಾಪ್ ಇರ್ತೈತಿ. ಕೈಗಳನ್ನ ಈ ರೀತಿ ಇಟ್ಕೊಂಡಿರ್ತೀರಿ. ಅಕಸ್ಮಾತ್ ನಿಮ್ಮ ಹಿಮ್ಮಡಕ್ಕೆ ಕೈಗಳ ನಿಲುಕ್ತಾವು ಅಂತಂದ್ರೆ ಸೊ ಈ ರೀತಿ ಹಿಡ್ಕೋಬಹುದ್ರಿ. ನೀವು ಈ ರೀತಿ ಹಿಡ್ಕೋರಿ. ನಿಲುಕ್ಲಿಲ್ಲ ಅಂತಂದ್ರೆ ಈ ರೀತಿ ಕೈಗಳನ್ನ ಇಟ್ಟಿರ್ತೀರಿ. ಉಸಿರು ತಗೋತೀರಿ. ಉಸಿರು ತಗೋತಾ ಸೊಂಟ ಭಾಗವನ್ನ ಮೇಲೆತ್ತೀರಿ. ಉಸಿರು ತಗೋತಾ ಸೊಂಟ ಭಾಗವನ್ನು ಮೇಲೆತ್ತದು. ಮೇಲೆ ಎತ್ತಿದ್ಮೇಲೆ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ನಿಮ್ಮ ಕೈಗಳಿಲ್ಲೇ ಬಾಜುಕ ಇರ್ಬೇಕ್ರಿ, ಆ ಕಡೆ ಈ ಕಡೆ ಎಲ್ಲ ಬಾಜುಕ ಇರ್ಬೇಕಿಲ್ಲಿ. ಸಹಜವಾದ ಉಸಿರಾಟ ಇರ್ತೈತ್ರಿ. ಸೊ ಇಲ್ಲಿ ಕೌಂಟ್ ಮಾಡ್ತೀರಿ, ಒಂದು 5 ಕೌಂಟ್ ಮಾಡ್ಕೊರಿ. ಫಸ್ಟ್ 1 2 3 4 5. ಉಸಿರು ತಗೋತೀರಿ. ಉಸಿರು ಬಿಡ್ತಾ ಸೊಂಟ ಭಾಗ ಕೆಳಗೆ. ಸಹಜವಾದ ಉಸಿರಾಟದಲ್ಲಿ ಇರ್ತೀರಿ. ಅಕಸ್ಮಾತ್ ನೀವು ಮಾಡಿದಷ್ಟು ನಮಗೆ ಮಾಡಕ್ ಆಗಂಗಿಲ್ರಿ ಅಂತೇಳಿ ಗಾಬರಿ ಆಗಕ್ ಹೋಗ್ಬೇಡ್ರಿ. ಏನಂತಂದ್ರೆ ಉಸಿರು ತಗೋರಿ. ನಿಮ್ಗೆ ಇಷ್ಟ ಸಾಧ್ಯ ಆಕೈತ್ರಿ ಇವತ್ತ ಇಷ್ಟ ಮಾಡ್ರಿ. ಅದ್ರ ಕಾಲುಗಳ ಸರಿಯಾಗಿರೋದನ್ನ ಗಮನಿಸ್ರಿ. ನೀವು ಎಷ್ಟು ಬೇಕಾದ್ರೂ ಎತ್ರಿ ಸೊಂಟ ಭಾಗವನ್ನ, ಆದ್ರ ಕಾಲುಗಳ ಸರಿಯಾಗಿರ್ಬೇಕು. ಮತ್ತು ಸೊಂಟ ಭಾಗ ಎತ್ತಬೇಕಾದ್ರೆ ಉಸಿರು ತಗೋರಿ. ಸೊ ಸೊಂಟ ಭಾಗವನ್ನು ಯಾವಾಗ ಎತ್ತತಿರಲ್ಲ ಅವಾಗ ಉಸಿರು ಬಿಡ್ರಿ ಮತ್ತು ಸಹಜವಾದ ಉಸಿರಾಟ ಇರ್ಲಿ. ಸೊ ಇವತ್ತು ನಿಮ್ಗೆ ಇಷ್ಟ ಎತ್ತಕ್ಕೆ ಸಾಧ್ಯ ಆತಂತಂದ್ರೆ ಇಷ್ಟ ಎತ್ರಿ. ಇವತ್ತು ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂತ ಬರ್ರಿ. ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೋತ ಏನಂತಂದ್ರೆ ನಿಮ್ಮ ಚಿನ್ನ
ನಿಮ್ಮ ಎದೆಗೆ ತಾಗುವಷ್ಟು ಸೊಂಟ ಭಾಗವನ್ನ ಎತ್ತಬೇಕ್ರಿ. ಆಮೇಲೆ ನಿಮ್ಗ ಪ್ರಾಕ್ಟೀಸ್ ಮಾಡ್ಕೊಂತ ಹೋದಂಗ ಸೊ ಇನ್ನು ಎತ್ತಿದ್ರಿ, ಆದ್ರ ಬ್ಯಾಲೆನ್ಸ್ ಆಗ್ತಾ ಇಲ್ಪ ನನಗ ಅಂತಂದಾಗ ಏನ್ ಮಾಡ್ರಿ ಅಂತಂದ್ರ ನಿಮ್ಮ ಕೈಗಳನ್ನ ಹಿಪ್ಪಗೆ ಹಿಡ್ಕೋರಿ, ನಿಮ್ ಬಟಕ್ಸನ್ನ ಹಿಡ್ಕೋರಿ ಇಲ್ಲಿ ಈ ರೀತಿ ಹಿಡ್ಕೊಂಡು ಬ್ಯಾಲೆನ್ಸ್ ಕೂಡ ನೀವು ಬ್ಯಾಲೆನ್ಸ್ ಮಾಡ್ಬೋದ್ರಿ. ಆಮೇಲೆ ಬರ್ತಾ ಬರ್ತಾ ಇನ್ನು ಕೂಡ ಕೈಗಳನ್ನು ಕೂಡ ಬಿಡಿಸ್ಕೊರಿ, ಅವಾಗ ಬ್ಯಾಲೆನ್ಸ್ ಹಾಕೊಂತ ಬರ್ತೈತಿ. ಒಮ್ಮೆಲೆ ಯಾವ್ದು ಬರಂಗಿಲ್ರಿ, ಪ್ರಾಕ್ಟೀಸ್ ಮಾಡ್ಕೊಂತ ಹೋದಂಗ ನಾವು ಕೊನೆ ಪೊಸಿಷನ್ ಒಳಗ ನಿಂದ್ರಾಕು ಸಾಧ್ಯ ಆಕೈತಿ, ಬ್ಯಾಲೆನ್ಸ್ ಆಕೈತ್ರಿ ನಮಗ. ಸೊ ಇನ್ನೊಂದ್ ಸಲ ತೋರಿಸ್ತೇನ್ರಿ ಯಾವ ರೀತಿ ಮಾಡ್ಬೇಕಂತೇಳಿ. ಕಾಲನ್ನು ಫೋಲ್ಡ್ ಮಾಡ್ಕೋತೀರಿ, ಫೋಲ್ಡ್ ಆದ್ಮೇಲೆ ಇಲ್ಲಿ ಗ್ಯಾಪ್ ಇರ್ಲಿ, ಸೊ ಕೈಗಳನ್ನ ಇಟ್ಕೋತೀರಿ, ಉಸಿರು ತಗೋತಾ ಸೊಂಟ ಭಾಗವನ್ನ ಮೇಲೆ ಎತ್ತತೀರಿ, ಉಸಿರು ತಗೋತೀರಿ, ಉಸಿರು ಬಿಡ್ತೀರಿ, ಸಹಜವಾದ ಉಸಿರಾಟ ಇರ್ತೈತಿ. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತಿ ಅಷ್ಟಿಲ್ಲೇ ಕೌಂಟ್ ಮಾಡ್ಕೋತೀರಿ. ಇಲ್ಲೇ 10ರಿಂದ 30 ಕೌಂಟ್ ಅಥವಾ 60 ಸೆಕೆಂಡ್ ತನನು 10 ಸೆಕೆಂಡು 30 ಸೆಕೆಂಡ್ ಅಥವಾ 60 ಸೆಕೆಂಡ್ ತನ ನಾವು ಇಲ್ಲಿರ್ಬೋದು. 1 ನಿಮಿಷದ ತನ ನಾವು ಇಲ್ಲೇ ಈ ಆಸನ ಸ್ಥಿತಿಯಲ್ಲೇ ಇರ್ಬೋದು. ಆದ್ರ ಮೊದ್ಲು ನಿಮ್ಗೆ ಸಾಧ್ಯ ಆಗಂಗಿಲ್ಲ ಅಂತಂದ್ರ ಸೊ ಏನ್ ಮಾಡ್ರಿ ಅಂತಂದ್ರೆ ಮೊದ್ಲು 5 ಕೌಂಟು, 10 ಕೌಂಟು, 20 ಕೌಂಟು, 15 ಕೌಂಟು ಈ ರೀತಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ. ಸೊ ಇಲ್ಲಿ ಲಾಭಗಳನ್ನ ನೋಡೋಣ್ರಿ ನಾವು. ಸೊ ಇಲ್ಲಿ ಏನಾತ್ರಿ, ಸೇತುವೆ ತರ ಐತಿ ನಮ್ಮ ಬಾಡಿ, ನಮ್ಮ ದೇಹ ಸೇತುವೆ ತರ ಐತಿ. ಆಮೇಲೆ ಇಳಿಜಾರಿಕೆ ಐತ್ರಿ ಇಲ್ಲಿ. ಸೊ ಹಿಂಗ ಇಳಿಜಾರಿಕೆ ಐತಿ. ಆಮೇಲೆ ಇಲ್ಲಿ ಏನಾಗತೈತಿ ಅಂದ್ರ ಬ್ಲಡ್ ಫ್ಲೋ ಆಗತ್ತದ್ರಿ, ಇಲ್ಲಿ ಬ್ಲಡ್ ಫ್ಲೋ ಇರ್ತೈತಿ ಇಲ್ಲಿ ಇಳಿಜಾರಿಕೆ ಒಳಗ. ಆಮೇಲೆ ನಮ್ಮ ತೊಡೆ ಭಾಗ, ಕಾಲ್ಗಳಿಗೆ ಮತ್ತ ಕತ್ತಿನ ಹಿಂಭಾಗದ ಏನೈತೆ ಅಂತಂದ್ರ ಸ್ನಾಯುಗಳಿಗೆ ಭಾರ ಬೀಳತೈತಿ ಇಲ್ಲಿ. ಸೊ ಏನಂತಂದ್ರ ಅದ್ರ ಮೇಲೆ ಭಾರ ಇರೋದ್ರಿಂದ ಏನಾಗತೈತ್ರಿ ಅಂತಂದ್ರ ನಮ್ಮ ಸ್ನಾಯುಗಳಲ್ಲೇ ಬಲಗೊಳ್ತಾವ್ರಿ. ಕತ್ತಿನ ಭಾಗ, ತೊಡೆ ಭಾಗ, ಆಮೇಲೆ ಇಲ್ಲಿ ಸೊಂಟದ ಭಾಗ ಇರೋ ಸ್ನಾಯುಗಳಿಗೆ ಭಾರ ಬೀಳೋದ್ರಿಂದ ಸ್ನಾಯುಗಳು ಇಲ್ಲಿ ಎಲ್ಲಾ ಸ್ನಾಯುಗಳು ಬಲಗೊಳ್ತಾವು. ಮತ್ತೆ ಇಲ್ಲಿ ಏನ್ ಟೆನ್ಷನ್ ಇರ್ತೈತಿ, ಇಲ್ಲಿ ಏನ್ ಪೇನ್ ಇರ್ತೈತಲ್ಲ, ಲೋವರ್ ಬ್ಯಾಕ್ ಪೇನ್ ಇರ್ಬೋದು, ತೊಡೆಗಳಿರ್ಬೋದು, ಸೊ ಇವೆಲ್ಲಾ ನೋವು ನಿವಾರಣೆ ಆಗ್ತೈತಿ. ಆಮೇಲೆ ಮೊಣಕಾಲು ನೋವು ಇದ್ರ ಅದು ಕೂಡ ಇಲ್ಲಿ ನಿವಾರಣೆ ಆಗ್ತೈತ್ರಿ. ಸೊ ಇನ್ನೊಂದು ಲಾಭ, ಸೊ ಇಲ್ಲಿಂದ ಬ್ಲಡ್ ಫ್ಲೋ ಆಗತೈತ್ರಿ. ಸೊ ಇಲ್ಲಿಂದ ಬ್ಲಡ್ ಫ್ಲೋ ಆಗತೈತಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಎದೆ ಭಾಗ ತಲೆಗಿಂತ ಮ್ಯಾಲ ಐತಿ ನಮ್ಮ ಎದಿ. ಸೊ ತಲೆಗಿಂತ ಎದಿ ಮ್ಯಾಗ ಇರೋದ್ರಿಂದ ಏನಾಗ್ತೈತಿ ಅಂದ್ರೆ ಇಲ್ಲಿ ರಕ್ತ ಪರಿಚಲನೆ ಆಗ್ತೈತಿ, ನಮ್ಮ ಬ್ರೈನಿಗೆ ರಕ್ತ ಹೋಗೋದ್ರಿಂದ. ಸೊ ಇಲ್ಲಿ ಒತ್ತಡ, ಆತಂಕ, ನಿದ್ರಾಹೀನತೆ, ಖಿನ್ನತೆ ಇದ್ರ ಸೊ ಇಲ್ಲಿ ಬಾಳ ಅಂದ್ರ ಬಾಳ ಹೆಲ್ಪ್ ಆಕೈತ್ರಿ. ಇದಕ್ಕ ಮನಸ್ಸಿಗೆ ಬಾಳ ಪ್ರಯೋಜನಕಾರಿ ಆಕೈತಿ. ಒತ್ತಡ, ಖಿನ್ನತೆ, ನಿದ್ರಾಹೀನತೆ ಅವೆಲ್ಲ ಇಲ್ಲೇ ರಿಲ್ಯಾಕ್ಸ್ ಆಗ್ತೈತ್ರಿ, ಎಲ್ಲಾನು ಕಡಿಮೆ ಆಗ್ತೈತಿ. ಆಮೇಲೆ ಇಲ್ಲಿ ನಮ್ಮ ಚಿನ್ನ ಮತ್ತ ನಮ್ಮ ಎದೆಗೆ ತಾಗಿರ್ತೈತಿ ಇಲ್ಲಿ. ಸೊ ಇಲ್ಲಿ ಏನಾಗಿರ್ತೈತಿ ಅಂತಂದ್ರ ಜಾಲಂಧರ ಬಂಧ ಆಗಿರ್ತೈತಿ. ಸೊ 3 ಬಂಧಗಳದಾವ್ರಿ, ಉಡ್ಯಾನ ಬಂಧ, ಜಾಲಂಧರ ಬಂಧ, ಮೂಲ ಬಂಧ ಅಂತೇಳಿ. ಸೊ ಇಲ್ಲಿ ಜಾಲಂಧರ ಬಂಧ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗಿರ್ತೈತಿ ಅಂತಂದ್ರ ನಮ್ಮ ಥೈರಾಯ್ಡ್ ಅಂದ್ರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡಿಗೆ ಇಲ್ಲಿ ಮಸಾಜ್ ಆದಂಗ ಆಗ್ತೈತಿ. ಸೊ ಇಲ್ಲಿ ಥೈರಾಯ್ಡ್ ಗ್ಲ್ಯಾಂಡಿಗೆ ಮಸಾಜ್ ಆಗೋದ್ರಿಂದ ನಮ್ಮ ಥೈರಾಯ್ಡ್ ಅಥವಾ ಇಲ್ಲೇನು ನಮ್ಮ ಥೈರಾಯ್ಡ್ ಗ್ರಂಥಿಗಳದಾವಲ್ಲ ಸೊ ಅದು ಇನ್ನೂ ಉತ್ತೇಜನೆಗೊಳ್ತಾವ್ರಿ. ಅದ್ರ ಕೆಲಸ ಏನೈತಲ್ಲ ಅದು ಸರಿಯಾಗಿ ಮಾಡಾಕ ಸಹಾಯ ಆಗ್ತೈತಿ. ಆಮೇಲೆ ಈ ರೀತಿ ಎತ್ತೋದ್ರಿಂದ ಇಲ್ಲಿ ನೋಡ್ರಿ ವಿಸ್ತಾರ ಆಗಿರ್ತೈತಿ, ನಮ್ಮ ಹೊಟ್ಟೆ ಭಾಗ ವಿಸ್ತಾರ ಆಗೋದ್ರಿಂದ ಸೊ ಇಲ್ಲಿ ಜೀರ್ಣಕ್ರಿಯೆ ಕೂಡ ಸರಿಯಾಗಿ ಆಗ್ತೈತಿ. ಆಮೇಲೆ ನಮ್ಮ ಪೆಲ್ವಿಕ್ ಭಾಗದಾಗ ಇರೋ ಏನು ಪ್ಯಾಂಕ್ರಿಯಾಸ್ ಇರ್ತಾವಲ್ರಿ ಸೊ ಅದ್ರ ಕಾರ್ಯವನ್ನ ಸುಗಮ ಆಗೋದ್ರಿಂದ ಸೊ ಇಲ್ಲಿ ಅಧಿಕ ರಕ್ತದೊತ್ತಡ ಕೂಡ ಇಲ್ಲಿ ಕಡಿಮೆ ಆಗ್ತೈತ್ರಿ. ಆಮೇಲೆ ಈ ರೀತಿ ಮಾಡೋದ್ರಿಂದ ಸೊ ಇಲ್ಲೇ ಬೆನ್ನಿನ ಹಿಂಭಾಗ ಚಲನೆ ಆಗಿರ್ತೈತ್ರಿ ಇಲ್ಲಿ. ಸೊ ಬೆನ್ನಿನ ಹಿಂಭಾಗ ಚಲನೆ ಆಗಿರ್ತೈತಿ, ಮತ್ತೆ ಇಲ್ಲಿ ವಿಸ್ತರಿಸ್ತೈತಿ. ಸೊ ಇಲ್ಲೇ ಸ್ನಾಯುಗಳು ವಿಸ್ತರಿಸೋದ್ರಿಂದ ಏನಾಗಿರ್ತೈತಿ, ಬೆನ್ನು ಲೋವರ್ ಬ್ಯಾಕ್ ಸೊ ಇಲ್ಲಿ ಏನಾದ್ರೂ ಪೇನ್ ಇದ್ರ ಸೊ ಅದು ಕೂಡ ಕಡಿಮೆ ಆಗ್ತೈತಿ. ಆಮೇಲೆ ಹೆಣ್ಮಕ್ಳಿಗೆ ಮುಟ್ಟಿನ ಸಮಯದೊಳಗೆ ಇಲ್ಲೆಲ್ಲ ಪೇನ್ ಆಗಿರ್ತೈತ್ರಿ. ಸೊ ಇದನ್ನ ಅದಕ್ಕಿಂತ ಮೊದ್ಲ ನೀವು ಈ ಆಸನಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂತ ಇದ್ರಿ ಅಂತಂದ್ರ ಸೊ ಮುಟ್ಟಿನ ಸಮಯದೊಳಗ ನಿಮ್ಗ ಯಾವುದೇ ಪೇನ್ ಇರಂಗಿಲ್ರಿ, ಪೇನ್ ಕಡಿಮೆ ಆಗ್ತಾ ಬರ್ತೈತಿ. ಆಮೇಲೆ ಇಷ್ಟ ಆದ್ಮೇಲೆ ನೀವು ಇದನ್ನ ಏನ್ ಮಾಡ್ತೀರಿ ಅಂತಂದ್ರ ಸೊ ಒಮ್ಮೆ ನಿಮ್ಗ 1 ನಿಮಿಷ ತನ ಈ ಆಸನದೊಳಗ ಇರಾಕ ಆಗಂಗಿಲ್ಲಪ್ಪ ಅಂತಂದ್ರೆ ಏನ್ ಮಾಡಿರ್ತಿ ಅಂತಂದ್ರ ಸೊ ಮೊದ್ಲ 3 ಸ್ಟೆಪ್ಗಳನ್ನಾಗಿ ಮಾಡ್ಕೊರಿ. ಸೊ 1ನೇ ಸ್ಟೆಪ್ನಾಗ ಏನ್ ಮಾಡ್ತೀರಿ, 5 ಅಥವಾ 10 ಕೌಂಟ್ ಮಾಡ್ತೀರಿ ಇಲ್ಲಿ. ಆಮೇಲೆ ಮತ್ತೆ ಸೊಂಟ ಭಾಗವನ್ನು ಕೆಳಗಿಳಿಸಿ ರಿಲ್ಯಾಕ್ಸ್ ಮಾಡ್ತೀರಿ. ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಮಾಡ್ರಿ, ಸೊಂಟ ಭಾಗವನ್ನು ಮೇಲೆ ತಿತ್ತಿರಲ್ಲ, ಮತ್ತೆ ಸೇತು ಬಂಧಾಸನ ಮಾಡಿದ್ಮೇಲೆ ಸೊ ಅಲ್ಲೇ 10 ಕೌಂಟು ಮಾಡ್ತೀರಿ. ಆಮೇಲೆ ಇನ್ನೊಂದ್ಸಲ 15 ಕೌಂಟ್ ಮಾಡ್ತೀರಿ.
ಥರ್ಡ್ ಸ್ಟೆಪ್ ಒಳಗೆ. ಸೊ ಹಿಂಗ ನೀವ್ ಏನ್ ಮಾಡ್ಬೇಕಂತಂದ್ರೆ ದಿನಂಪ್ರತಿ 3 ಸ್ಟೆಪ್ಗಳನ್ನ ಮಾಡ್ಕೋರಿ. ಒಂದೊಂದು ಸ್ಟೆಪ್ ಒಳಗ ಕೌಂಟ್ಗಳನ್ನ ಜಾಸ್ತಿ ಮಾಡ್ಕೊಂತ ಹೋಗ್ರಿ. ಇದಾದ್ಮೇಲೆ ಕಾಲ್ಗಳನ್ನ ಬಿಡಿಸ್ಕೋತೀರಿ. ಬಿಡಿಸ್ಕೊಂಡ ಈಗ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಸೊಂಟ ಭಾಗವನ್ನ ಎತ್ತೋದ್ರ ಮೂಲಕ ಈ ಆಸನ ಮಾಡಿದ್ವಿ. ಸೊ ಇದಕ್ಕೆ ಪೂರಕ ಆಸನ ಕೂಡ ನಾವು ಮಾಡ್ಬೇಕ್ರಿಲ್ಲ. ಯಾಕಂತಂದ್ರೆ ಈಗ ಅಷ್ಟ ಮಾಡಿ ನಾವು ಬಿಟ್ವಿ ಅಂದ್ರೆ ಮತ್ತೆ ನಮ್ಗೆ ಪೇನ್ ಆಗ್ತೈತಿ. ಅದಕ್ಕೆ ಏನಂತಂದ್ರ ಕೌಂಟರ್ ಪೋಸ್ಚರ್ ಅಥವಾ ಪೂರಕ ಆಸನ ಮಾಡ್ಬೇಕು. ಯಾವ ಆಸನ ಅಂತಂತಂದ್ರ ಪವನ ಮುಕ್ತಾಸನ ಮಾಡ್ಬೇಕ್ರಿ. ಸೊ ಮೊದ್ಲ ಪವನ ಮುಕ್ತಾಸನ ನಾ ಹಂಗ ತೋರಿಸ್ತೇನ್ರಿ. ಈ ರೀತಿ ಮಾಡ್ಬೇಕ್ರಿ. ಈ ಪವನ ಮುಕ್ತಾಸನ ಕೂಡ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಇದ ಮೊದ್ಲ ಹೇಳೇನ್ರಿ. ಸೊ ಅದನ್ನ ಅದ್ರದ್ದು ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಈ ಆಸನ ಆದ್ಮೇಲೆ ಆಸನ ಪವನ ಮುಕ್ತಾಸನ ಮಾಡ ಸೇತುಬಂಧ ಆಸನ ಆದ್ಮೇಲೆ ಪವನ ಮುಕ್ತಾಸನ ಮಾಡಬೇಕ್ರಿ. ಆಮೇಲೆ ರಿಲ್ಯಾಕ್ಸ್ ಆಗ್ತೀರಿ ಶವಾಸನ ಸ್ಥಿತಿಯಲ್ಲಿ. ಅಸ್ತಮಾ ಇರೋರ್ಗು ಈ ಆಸನ ಬಾಳ ಅಂದ್ರೆ ಬಾಳ ಪ್ರಯೋಜನಕಾರಿ ಆಕೈತಿ. ಹೆಂಗಂತಂದ್ರ ಸೊ ನಾವೇನೀಗ ಸೊಂಟ ಭಾಗವನ್ನ ಎತ್ತಿರ್ತೇವೆ, ಆಮೇಲೆ ಎದೆ ಭಾಗ ಹಿಗ್ಗಿರ್ತೈತಿಲ್ರಿ. ಸೊ ಎದೆ ಭಾಗ ಹಿಗ್ಗೋದ್ರಿಂದಲೇ ಉಸಿರಾಟ ಕ್ರಿಯೆ ಸಹಜ ಆಗ್ತೈತಿ. ಸೊ ಅದಕ್ಕೆ ಅಸ್ತಮಾ ಕೂಡ ಇಲ್ಲೇ ನಿವಾರಣೆ ಆಗ್ತೈತ್ರಿ. ಸೇತು ಬಂಧಾಸನ ಯಾವಾಗ ಮಾಡ್ಬೇಕಂತಂದ್ರಿ ಬೆಳಿಗ್ಗೆ ಆದ್ರೂ ಮಾಡ್ರಿ, ಸಾಯಂಕಾಲ ಆದ್ರೂ ಮಾಡ್ರಿ. ಸೊ ಏನ್ ಆಸನಗಳನ್ನ ಇರ್ತಾವಲ್ರಿ ಮಾಡೋಕ್ಕಿಂತ ಮೊದ್ಲ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಿ ಆಮೇಲೆ ಆಸನಗಳನ್ನ ಮಾಡ್ರಿ. ಮತ್ತೆ ಈ ಆಸನ ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾಡ್ಬೋದು. ಮತ್ತ ಒಂದ್ ಸಲ ಮಾಡಕತ್ರಿ ಅಂತಂದ್ರ ಒಂದ್ 10 ಸೆಕೆಂಡು, 20 ಅಥವಾ 30 ಸೆಕೆಂಡ್ ಅಥವಾ 60 ಸೆಕೆಂಡ್ ಒಳಗ 60 ಸೆಕೆಂಡ್ ತನಾನು ಈ ಆಸನ ಸ್ಥಿತಿಯೊಳಗೆ ನೀವು ಇರ್ಬೋದು. ಆದ್ರೆ ಒಂದ್ ನೆನಪಿರ್ಲಿ, ಸಹಜವಾದ ಉಸಿರಾಟದೊಂದಿಗೆ ಮಾಡ್ರಿ. ಈ ಆಸನ ಯಾರ್ಯಾರು ಮಾಡಬಾರ್ದ್ರಿ ಅಂತಂದ್ರೆ ಗರ್ಭಿಣಿ ಸ್ತ್ರೀಯರು ಇದನ್ನ ಅವಾಯ್ಡ್ ಮಾಡ್ರಿ. ಮತ್ತು ಕುತ್ತಿಗೆ ನೋವು ಇದ್ರ, ಬಹಳ ಪೇನ್ ಇದ್ರ, ಆಮೇಲೆ ಸ್ಪಾಂಡಿಲಿಟಿಸ್ ಇದ್ರ ಅವರು ಕೂಡ ಏನಂತಂದ್ರೆ ನಿಮ್ಮ ಡಾಕ್ಟರ್ನ ಕೇಳ್ಕೊಂಡ ಇದ್ರ ಮಾಡ್ರಿ. ಆಮೇಲೆ ಹೊಟ್ಟೆ ಗಾಯ ಇದ್ರ, ಸೊ ಆಮೇಲೆ ಹೊಟ್ಟೆದ ಏನಾದ್ರು ಸಮಸ್ಯೆಗಳಿದ್ರ ಸೊ ಈ ಆಸನನ ಅವ್ರು ಅವಾಯ್ಡ್ ಮಾಡ್ರಿ. ಸೇತು ಬಂಧಾಸನ ಒಂದ್ ಆಸನ ಸಾಕಷ್ಟು ಲಾಭಗಳನ್ನ ತಂದು ಕೊಡ್ತೈತ್ರಿ. ಸರಿಯಾದ ಕ್ರಮದಲ್ಲಿ ಮಾಡ್ರಿ, ಲಾಭಗಳನ್ನ ಪಡ್ಕೋರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.